ಫೈನಲಿ ಕಲ್ಕಿ 2898 ಆ್ಯಡ್ ನೋಡಿದಂತೂ ಆಯಿತು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಸೊ ಈ ಸಿನಿಮಾ ಹೇಗಿತ್ತು, ನನಗೇನು ಇಷ್ಟವಾಯಿತು, ನನಗೇನು ಕಷ್ಟ ಆಯಿತು ಅಂತ ಈ ವಿಡಿಯೋದಲ್ಲಿ ರಿವೀಲ್ ಮಾಡುತ್ತೇನೆ. ಅದಕ್ಕಿಂತ ಮೊದಲು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಸಿನಿಮಾದ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಟ್ರಯಲ್ನಲ್ಲಿ ಎಲ್ಲ ಹೇಳಿದ್ದಾರೆ. ಕಾಶಿಯಲ್ಲಿ ಇರುವ ಕಾಂಪ್ಲೆಕ್ಸಿಂದ ಸಬ್ 8 ಎಂಬ ಪಾತ್ರ ತಪ್ಪಿಸಿಕೊಳ್ಳುತ್ತಾಳೆ. ಅದನ್ನು ಹಿಡಿದುಕೊಟ್ಟು ಬರೋ ರಿವಾರ್ಡಲ್ಲಿ ಕಾಂಪ್ಲೆಕ್ಸ್ಗೆ ಹೋಗಬೇಕೆಂದು ಭೈರವ ರೆಡಿಯಾಗಿದ್ದಾನೆ ಮತ್ತು ಅವಳನ್ನು ಕಾಪಾಡೋಕ್ಕೆ ಅಶ್ವತ್ಥಾಮ ರೆಡಿಯಾಗಿ ನಿಂತಿದ್ದಾನೆ. ಈಗ ಏನಾಗುತ್ತದೆ ಅಂದರೆ ನೀವು ಸಿನಿಮಾ ನೋಡಿದರೆ ತಿಳಿದುಕೊಳ್ಳುತ್ತೀರಾ. ಸಿನಿಮಾದಲ್ಲಿ ಇಷ್ಟವಾಗಿದ್ದು ಕಾನ್ಸೆಪ್ಟ್, ಆ ಐಡಿಯಾ ಇದೆ ನೋಡಿ, ಹೇಗೆ ಇಮ್ಯಾಜಿನ್ ಮಾಡಿದ್ರು ಗುರು, ಅದನ್ನೆಲ್ಲ ಅನ್ಬೇಕು, ಅಷ್ಟು ರೇರ್ ಆಗಿದೆ. ಲೈಕ್ ಸೈಫೈ ಒಂದು ದೊಡ್ಡ ಝೋನಲ್ ಮತ್ತು ಮೈಕಾಲಜಿ ಅನ್ನುವುದು ದೊಡ್ಡದಾದ ಝೋನಲ್. ಎರಡನ್ನು ಸಪೋರ್ಟ್ ಆಗಿ ಹ್ಯಾಂಡಲ್ ಮಾಡುವುದೇ ಕಷ್ಟ. ಅಂತರದಲ್ಲಿ ಎರಡನ್ನು ಬ್ಲೈಂಡ್ ಮಾಡಿ ನಮ್ಮ ಆಡಿಯನ್ಸ್ಗೆ ಕೊಟ್ಟು ಥಿಯೇಟರಿಂದ ಹೊರ ಹಾಕುವಾಗ ಅದು ನೆಕ್ಸ್ಟ್ ಲೆವೆಲ್ ಹೈ ಫೀಲ್ ಗುರು. ಮತ್ತು ಈ ಕಾನ್ಸೆಪ್ಟ್ಗೆ ಸ್ಟೋರಿನ ಅಷ್ಟೇ ಯುನೀಕ್ ಆಗಿ ಬರೆದುಕೊಂಡಿದ್ದಾರೆ ಇರಬೇಕು. ಪುರಾಣಕ್ಕೆ ರೆಫರ್ ಮಾಡಿ ಅದರ ಎಲಿಮೆಂಟ್ ಹಿಡಿದು ಅದನ್ನು ಭವಿಷ್ಯದ ಬಗ್ಗೆ ಕತೆ ಹೇಳುವುದು. ಇನ್ನು ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಕಾನ್ಸೆಪ್ಟ್ ವಾಯ್ಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕರೆಕ್ಟ್ ಡಿಸಿಷನ್ ಮಾಡಿಕೊಳ್ಳುವ ರೀತಿ, ಅದರಲ್ಲಿ ಈಕ್ವಿಲಿಟಿ, ಅವರಿಗೆ ಕೊಟ್ಟಿರುವ ಗುರಿ ಮತ್ತು ಅವುಗಳನ್ನು ಅಚೀವ್ ಮಾಡೋ ವಿಧಾನ ಎಲ್ಲವೂ ಸೂಪರ್ ಆಗಿ. ಕೆಲವೊಂದು ಆ್ಯಕ್ಟರ್ಸ್ ಬಂದಾಗ ಈಗ ಏನೋ ಆಗುತ್ತೆ ಅನ್ನೋ ಸೀನ್ ಅನಿಸುತ್ತೆ, ಏನೋ ಬಂದು ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಹುಟ್ಟುತ್ತೆ. ಆ ಥರ ಇತ್ತು. ಮತ್ತು ಈ ಸಿನಿಮಾ ಅಷ್ಟೊಂದು ಗ್ರ್ಯಾಂಡಾಗಿ ಪ್ರೆಸೆಂಟೇಷನ್ ಮಾಡುವುದೇ ದೊಡ್ಡ ಪಾಸಿಟಿವ್ ಅನ್ನಬೇಕು. ಇನ್ನು ಫಸ್ಟ್ ಹಾಫಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ಗೆ ಟೈಮ್ ತೆಗೆದುಕೊಂಡಿದ್ದಾರೆ ಮತ್ತು ಹೈ ಮೂಮೆಂಟ್ ಕಡಿಮೆಯೇ ಇದೆ. ಸೆಕೆಂಡ್ ಹಾಫಲ್ಲಂತೂ ಆಲ್ಮೋಸ್ಟ್ ಆ್ಯಕ್ಷನ್ ಸೀನ್ ಅಂತೂ ಜಾಸ್ತಿ ಇದೆ. ಕ್ಲೈಮ್ಯಾಕ್ಸ್ ಅಂತೂ ಚಿಂದಿ. ಜಸ್ಟ್ ಥಿಯೇಟರಲ್ಲಿ ಟ್ರೈ ಮಾಡಿ. ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಒಬ್ಬರಿಗಂತೆ ಮಾಡಿಲ್ಲ, ತುಂಬಾ ಜನರಿಗೆ ಆಗಿ ಮಕ್ಕಳಿಗೂ ಹಿರಿಯರಿಗೂ ಈಗಿನ ಜನ್ರೇಷನ್ಗೂ ಮ್ಯಾಚ್ ಆಗುವಂತೆ ಕಥೆನ ಬರೆದಿದ್ದಾರೆ. ನೆಕ್ಸ್ಟ್ ದ ಕ್ಲೈಮ್ಯಾಕ್ಸ್. ದ ಲಾಸ್ಟ್ 30ರಿಂದ 35 ನಿಮಿಷ ಅಂತೂ ನನಗಂತೂ ಸಖತ್ ಕಿಕ್ ಕೊಡ್ತು. ಮತ್ತು ಮೇನ್ ಕ್ಯಾರೆಕ್ಟರ್ಗಳು ಫೈಟ್ ಸೀನ್ ಅಂತೂ ಕ್ರೇಜಿಯಾಗಿತ್ತು. ಮತ್ತು ಈ ಕತೆ ಮುಂದೆ ಏನಾಗುತ್ತದೆ ಎಂಬುದನ್ನು ಸೂಪರಾಗಿ ಬ್ಲೈಂಡ್ ಮಾಡಿದ್ದಾರೆ ಮತ್ತು ಅದಕ್ಕೆ ತಕ್ಕಂತೆ ಸಿನಿಮಾಯಿಂದ ಮಾಡಿಸಿದ್ರು. ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಜೊತೆ. ನೆಕ್ಸ್ಟ್ ಕಾಸ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ಸಿನಿಮಾದ ಸ್ಟಾರ್ ಕಾಸ್ಟ್ ಏನಿದೆ ಅದೇ ಸಿನಿಮಾದ ಮೇಜರ್ ಹೈಲೈಟ್ ಆಗಿದೆ. ಅಮಿತಾಬ್ ಬಚ್ಚನ್ ಅಂತೂ ಕ್ರೇಜಿ, ಹ್ಯಾಟ್ಸ್ ಆಫ್. ಅದೇನು ಗುರು, ಅಶ್ವತ್ಥಾಮ ಅನ್ನುವುದು ಅಮಿತಾಬ್ ಬಚ್ಚನ್ ಥರನೇ ಇದಾನೇನೋ ಅನಿಸಿಬಿಡುತ್ತೆ. ಇನ್ನು ದೀಪಿಕಾ ಪಡುಕೋಣೆ ಕಡೆ ಬಂದರೆ ಅವರು ಕೂಡ ಅಂತೂ ಕ್ಯಾರೆಕ್ಟರನ್ನು ನೀಟಾಗಿ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಇನ್ನು ಬಾಹುಬಲಿ ಆದ ಮೇಲೆ ಪ್ರಭಾಸ್ ಅವರಿಗೆ ಸಿನಿಮಾಯಿಂದಾನೇ ಇನ್ನಷ್ಟು ಕ್ರೇಜ್ ಬರುತ್ತದೆ, ಅಷ್ಟು ನೆಕ್ಸ್ಟ್ ಲೆವೆಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನುಳಿದ ಕ್ಯಾರೆಕ್ಟರ್ ಕೂಡ ಅವರ ಪಾತ್ರವನ್ನು ನೀಟಾಗಿ ನಿಭಾಯಿಸಿದ್ದಾರೆ. ಇನ್ನು ಮಿಸ್ಟೇಕ್ಸ್ ಕಡೆ ನೋಡುವುದಾದರೆ ಸಿನಿಮಾದ ಫಸ್ಟ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಎಳೆದುಕೊಂಡಿದ್ದಾರೆ. ಇನ್ನು ಕಾಮಿಡಿ ಅಂತೂ ಅಷ್ಟು ಚೆನ್ನಾಗಿರಲಿಲ್ಲ. ಓವರಾಲ್ ಆಗಿ ನೋಡಬೇಕೆಂದರೆ ಇದೊಂದು ಒಳ್ಳೆಯ ಸಿನಿಮಾ. ಸೊ ಇದಾಗಿತ್ತು ಈ ಸಿನಿಮಾದ ರಿವ್ಯೂ. ಸೊ ಫ್ರೆಂಡ್ಸ್, ನಿಮಗೇನು ಅನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.